ಪ್ರೈಸ್ ಲಾರ್ಡ್, ನಿಮ್ಮೆಲ್ಲರಿಗೂ ವಂದನೆಗಳು. ಚೆನ್ನಾಗಿದ್ದೀರಾ? ಆರಾಮಿದ್ದೀರಾ? ಮುಂಚೆನ ಪ್ರಾರ್ಥನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಭಯಪಡ್ತಾ ಇದ್ದೀರಾ? ಭಯಪಡೋದಾದ್ರೆ ಮರಣಕ್ಕೆ ಭಯಪಡ್ರಿ, ಸಾವಿಗೆ ಭಯಪಡ್ರಿ, ಬೇಡ ಅನ್ನೋದಿಲ್ಲ. ಆದ್ರೆ ಶೋಧನೆಗಳಿಗೆ, ಪರೀಕ್ಷೆಗಳಿಗೆ, ಕಷ್ಟಗಳಿಗೆ, ಅನಾರೋಗ್ಯಕ್ಕೆ ನೀವು ಭಯಪಡಬೇಡ್ರಿ. ದೇವರು ಒಳ್ಳೆಯವನಾಗಿದ್ದಾನೆ, ನಮ್ಮನ್ನು ಪ್ರೀತಿಸುವ ಆತನಾಗಿದ್ದಾನೆ. ಆತನು ನಮ್ಮ ಕುಟುಂಬಗಳನ್ನ ಕಾಪಾಡುವ ಆತನಾಗಿದ್ದಾನೆ ಅನ್ನೋದನ್ನ ಮರಿಬೇಡ್ರಿ. ಪ್ರಾರ್ಥನೆ ಮಾಡ್ರಿ, ಅರ್ಥ ಆಗ್ತದೆ. ವಿಶ್ವಾಸ ಇಡ್ರಿ, ಅಧೈರ್ಯಗೊಳ್ಳಬೇಡ್ರಿ ಎಂಬುದಾಗಿ ಈ ಬೆಳಗಿನ ಚಾವದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ದಿನದ ದೇವರ ವಾಗ್ದಾನ ಯೋಬನ ಗ್ರಂಥ 1ನೇ ಅಧ್ಯಾಯ 10ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ನೀನು ಅವನಿಗೆ, ಅವನ ಮನೆಗೂ, ಅವನ ಎಲ್ಲಾ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿಯನ್ನು ಹಾಕಿದ್ದೀಯಲ್ಲ, ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಆದರೆ ನಿನ್ನ ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು, ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೋಷಿಸುವನು ಅಂದನು ಅಂತೇಳಿ ಬರೆಯಲ್ಪಟ್ಟಿದೆ ಈ 10-11 ವಚನಗಳಲ್ಲಿ. ದೇವರು ಯೋಬನ ವಿಷಯದಲ್ಲಿ ಮಾತನಾಡ್ತಾ ಇದ್ದಾನೆ. ಇಲ್ಲಿ ಯೋಬನಿಗೆ ತನ್ನ ಮನೆಯ ಸುತ್ತಲೂ ದೇವರು ಬೇಲಿಯನ್ನು ಹಾಕಿದ್ದಾನೆ ಅಂತೇಳಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ತನ್ನ ಸ್ವಾಸ್ಥ್ಯಕ್ಕೂ ಅಂತ ಬರೆಯಲ್ಪಟ್ಟಿದೆ. ಅವರ ಮಕ್ಕಳಿಗೂ, ಅವರ ಆಸ್ತಿಗಳಿಗೂ, ದನ ಕುರಿಗಳಿಗೂ, ಒಂಟೆಗಳಿಗೂ, ಆತನ ಒಂದು ಸಂಪತ್ತುಗಳಿಗೂ, ಆತನ ಬಂಧು ಬಳಗದವರಿಗೂ, ಪ್ರತಿಯೊಬ್ಬರಿಗೂ ಯೋಬನು ನೀತಿವಂತನಾಗಿರುವುದರಿಂದಲೇ ಆತನ ಒಬ್ಬನ ಪ್ರಾರ್ಥನೆ ಅವರ ಒಂದು ಕುಟುಂಬವೆಲ್ಲವುಗಳಿಗೆ, ಅವರ ಸ್ವಾಸ್ಥ್ಯಗಳಿಗೆ, ಐಶ್ವರ್ಯಗಳಿಗೆ, ಅವರ ಹೊಲಗಳಿಗೆ, ಪ್ರತಿಯೊಂದಕ್ಕೂ ದೇವರು ಕರ್ತನು ಬೇಲಿಯನ್ನು ಹಾಕಿದ್ದನು ಅಂತೇಳಿ ಬರೆಯಲ್ಪಟ್ಟಿದೆ. ಇವತ್ತು ವಾಕ್ಯ ಕೇಳುವಂತ ನಾನು ನಿಮ್ಮೆಲ್ಲರಿಗೂ ಹೇಳ್ತೇನೆ, ಭಯಪಡಬೇಡ್ರಿ. ನಿನ್ನ ಕುಟುಂಬದ ಸುತ್ತಲೂ ದೇವರು ಬೇಲಿಯನ್ನು ಹಾಕಿದ್ದಾನೆ. ನೀನು ಹೋಗುವಾಗಲೂ ಬರುವಾಗಲೂ ದೇವದೂತರ ದಂಡನ್ನು ಇಳಿಸಿದ್ದಾನೆ. ಯಾವಾಗಲೂ ದೇವರು ನಿನಗೆ ರಕ್ಷಕನಾಗಿದ್ದು, ಯಾವಾಗಲೂ ನಿನ್ನ ಜೊತೆಯಲ್ಲಿದ್ದಾನೆ ಅನ್ನೋದನ್ನ ಮರಿಬೇಡ ಮಗನೇ. ಭಯಪಡಬೇಡ ಎಂಬುದಾಗಿ ನಾನು ಹೇಳ್ತೇನೆ. ನಿನ್ನ ಕಣ್ಣೀರು ಒರೆಸುವ ಆತನಾಗಿದ್ದಾನೆ. ಈ ವಾಕ್ಯದಲ್ಲಿ ಹೇಳ್ತಾನೆ ಯೋಬನು ಕೈ ಹಾಕಿದ ಎಲ್ಲ ಕೆಲಸಗಳಲ್ಲಿ ಸಫಲ ಪಡಿಸುವ ಆತನಾಗಿದ್ದನು ದೇವರು, ಮತ್ತು ಜಯ ಹೊಂದಿಕೊಳ್ತಾ ಇದ್ದನು. ಅವನ ಸಂಪತ್ತು ಆ ದೇಶದಲ್ಲಿ ವೃದ್ಧಿ ಆಯ್ತು ಅಂತೇಳಿ ಬರೆಯಲ್ಪಟ್ಟಿದೆ. ನೀತಿವಂತರ ಕುಟುಂಬಗಳು ಯಾವಾಗ್ಲೂ ವೃದ್ಧಿ ಹೊಂದಿಕೊಳ್ತದೆ. ನೀನು ಮಾಡುವ ಪ್ರತಿ ಕೈ ಕೆಲಸಗಳಲ್ಲಿ ಆಶೀರ್ವಾದ ಹೊಂದಿಕೊಳ್ತೀಯ. ನೀನು ಹೋಗುವ ಪ್ರತಿ ಜಾಗಗಳಲ್ಲಿ ಜಯ ಹೊಂದಿಕೊಳ್ತೀಯ. ಕಾಲಿಡುವ ಪ್ರತಿ ಸ್ಥಳಗಳನ್ನು ಸ್ವಂತ ಮಾಡಿಕೊಳ್ಳುವಂತೆ ದೇವರು ಆಶೀರ್ವಾದ ಮಾಡ್ತಾನೆ. ಆತನು ಹೇಳ್ತಾ ಇದ್ದಾನೆ, ತನ್ನ ಭಕ್ತರಿಗೆ ಕೈ ಬಿಡುವುದಿಲ್ಲ ಎಂಬುದಾಗಿ, ತನ್ನನ್ನು ಪ್ರಾರ್ಥಿಸುವವರಿಗೆ ನಾನು ಕೈ ಬಿಡುವುದಿಲ್ಲ ಎಂಬುದಾಗಿ, ನನ್ನ ವಾಕ್ಯಗಳ ಪ್ರಕಾರ ನಡೆದುಕೊಳ್ಳುವವರಿಗೆ ನಾನು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುದಾಗಿ. ಈ ಉದಯ ಕಾಲದಲ್ಲಿ ನೀನು ನಂಬು, ಆಶೀರ್ವಾದ ಹೊಂದಿಕೊಳ್ತೀಯ. ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ನಿನ್ನ ಕುಟುಂಬಕ್ಕೂ ನಿನಗೂ ದೇವರು ಬೇಲಿಯನ್ನು ಹಾಕಿದ್ದಾನೆ. ಶತ್ರುಗಳು ಏನು ಮಾಡೋದಕ್ಕಾಗುದಿಲ್ಲ, ವೈರಿಗಳು ಏನು ಮಾಡೋದಕ್ಕಾಗುದಿಲ್ಲ, ಲೋಕದಲ್ಲಿರುವಂತಹ ಅಂಧಕಾರಗಳು ನಿನ್ನನ್ನು ಏನು ಮಾಡೋದಕ್ಕಾಗುದಿಲ್ಲ. ಭಯಪಡಬೇಡ. ನೀನ್ ಕೈ ಇಡುವ ಪ್ರತಿ ಕೆಲಸಗಳಲ್ಲಿ ದೇವರು ಇವತ್ತು ಆಶೀರ್ವಾದ ಮಾಡ್ತಾನೆ, ಸಫಲಗೊಳಿಸುತ್ತಾನೆ. ನಿನ್ನ ಆಸ್ತಿಯನ್ನು ವೃದ್ಧಿಗೊಳಿಸ್ತಾನೆ. ನಿನ್ನ ಸಾಲಗಳು ಬಿಡುಗಡೆ ಆಗ್ತದೆ. ಅನೇಕ ಆಶೀರ್ವಾದಗಳನ್ನು ಮಾಡ್ತಾನೆ. ನೀನ್ ನಂಬು, ನಿನ್ನ ಜೀವಿತವು ಬದಲಾವಣೆ, ಆಶೀರ್ವಾದಗಳನ್ನು ಹೊಂದಿಕೊಳ್ತದೆ. ರೋಗಗಳು ಕೂಡ ನಿನ್ನ ಪ್ರಾಣವನ್ನು ತೆಗೆದುಕೊಂಡು ಹೋಗೋದಕ್ಕೆ ಹಕ್ಕಿಲ್ಲ. ಯೋಬನಿಗೆ ಪರೀಕ್ಷೆಗಳು ನಡೆದವು. ಆ ಪರೀಕ್ಷೆಯಲ್ಲಿ ಪ್ರಾಣವನ್ನು ತೆಗೆದುಕೊಂಡು ಹೋಗಲಾರದೆ ಆಜ್ಞಾಪಿಸಿದ್ದನು ಸಾತಾನನಿಗೆ. ಇವತ್ತು ನಿನ್ನನ್ನು, ನನ್ನನ್ನು, ನನ್ನ ಜೀವಿತಗಳಲ್ಲಿ, ನಿಮ್ಮೆಲ್ಲರ ಜೀವಿತಗಳಲ್ಲಿ ಕಷ್ಟಗಳು, ಶೋಧನೆಗಳು, ಪರೀಕ್ಷೆಗಳು, ಪರಿಶೋಧನೆಗಳು ಬಂದರೂ ಕೂಡ ಭಯಪಡಬೇಡ್ರಿ. ಕರ್ತನು ಎಲ್ಲಿವರೆಗೂ ಆತನು ಪ್ರೀತಿಸುವ ಮಕ್ಕಳ ಜೊತೆಯಲ್ಲಿ ಇರ್ತಾನೋ, ಸಾತಾನನ ಅಲೆಗಳು ತರ್ತಾನೆ. ಆ ಅಲೆಗಳನ್ನು ಓಡಿಸುವ ಶಕ್ತಿ ಯೇಸುವಿಗಿದೆ. ನೀನ್ ನಂಬು, ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುತ್ತಾನೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಯಾರೆಲ್ಲ ಭಯಪಡ್ತಾ ಇದ್ದಾರೋ ಆ ಭಯವನ್ನು ನೀಗಿಸಿ, ಆಶೀರ್ವದಿಸಿ, ಉದಯ ಕಾಲದಲ್ಲಿ ಅದ್ಭುತಗಳನ್ನು ಮಾಡು. ಯೇಸು ನಾಮದಲ್ಲಿ ದೇವರೇ, ಅವರ ಕುಟುಂಬಕ್ಕೆ ಹಾಕಿರುವಂತ ಬೇಲಿಯನ್ನು ತೆಗೆಯದೆ ಕಾದು ಕಾಪಾಡು, ಆಶೀರ್ವದಿಸು. ಅವರು ಮಾಡುವ ಪ್ರತಿ ಕೈ ಕೆಲಸಗಳಲ್ಲಿ ಸಫಲತೆ, ಆಶೀರ್ವಾದಗಳು, ಐಶ್ವರ್ಯಗಳಿಂದ ತುಂಬಲ್ಪಡಲಿ. ಆ ಪ್ರಾಂತಗಳಲ್ಲಿ ಅವರು ಜಯ ಹೊಂದಿಕೊಳ್ಳಲಿ. ಯೇಸು ನಾಮದಲ್ಲಿ ಅವರನ್ನು ಆಶೀರ್ವಾದ ಮಾಡು ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.